ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯೇಸುವಿನ ಹಿಂದೆ ಹೋಗೋಣ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೆಯ ವಚನ. ಯೇಸು ಅವರಿಗೆ, ನೀವು ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗುವಂತೆ ನಾನು ನಿಮ್ಮನ್ನು ಮಾಡುವೆನು ಅಂದನು. ನೋಡ್ರಿ, ಸೀಮೋನ್ ಪೇತ್ರನು ಮತ್ತು ಅವನ ಸ್ನೇಹಿತರು ಗಲಿಲಾಯದ ಸಮುದ್ರದಲ್ಲಿ ಸಾಮಾನ್ಯ ಮೀನುಗಾರರಾಗಿದ್ದರು. ಯೇಸು ಕ್ರಿಸ್ತನು ಅಲ್ಲಿ ಬಂದು ಹೇಳುತ್ತಿದ್ದಾರೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ. ನೋಡ್ರಿ, ಅವರ ಜೀವಿತದಲ್ಲಿ ಒಂದು ಹೊಸ ಉದ್ದೇಶವನ್ನು, ಒಂದು ಹೊಸ ಪ್ರಾರಂಭವನ್ನು ದೇವರು ಅವರಿಗೆ ನೀಡಿದರು. ಆ ಹೊಸ ಉದ್ದೇಶ ಅವರ ಜೀವನವನ್ನೇ ಬದಲಾಯಿಸಿ, ಓ ಸ್ತೋತ್ರ, ಅವರೆಲ್ಲರೂ ಯೇಸುವಿಗೆ ಶಿಷ್ಯರಾಗಿ ಯೇಸುವಿನ ಬಗ್ಗೆ ಬೋಧಿಸಿದರು. ಪೇತ್ರನ ಮೊದಲ ಪ್ರಸಂಗಕ್ಕೆ 3,000 ಜನರು, ಓ ಸ್ತೋತ್ರ, ರಕ್ಷಿಸಲ್ಪಟ್ಟರು. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಆರಿಸಿಕೊಂಡಂಥ ಎಲ್ಲ ಶಿಷ್ಯರು ರಕ್ತ ಸಾಕ್ಷಿಯಾಗಿ ತೀರಿ ಹೋದರು. ಓ ಸ್ತೋತ್ರ. ಹಾಗಿರೋದಾದರೆ ದೇವರೇ ಹೇಳಿದರು, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡ್ತೇನೆ. ಈ ಲೋಕದಲ್ಲಿ ಒಂದು ದೊಡ್ಡ ಕೆಲಸ ಇರೋದಾದರೆ ಸುವಾರ್ತೆಯ ಕೆಲಸ, ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಡೆಸುವಂಥ ಒಂದು ಕೆಲಸ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜಾಕೋಬ್ ಡೇವಿಸ್ ಎಂಬುವಂಥವರು 1800ರ ಆ ದಶಕದಲ್ಲಿ ವಾಸಿಸುತ್ತಾ ಇದ್ದಂಥ ಒಬ್ಬ ಟೈಲರ್ ಆಗಿದ್ದರೆ, ಆಗಿನ ಕಾಲದಲ್ಲಿ ಚಿನ್ನದ ಗಣಿಗಳ ಕೆಲಸ ಮಾಡುವವರ ಪ್ಯಾಂಟ್ ಬೇಗ ಹರಿದು ಹೋಗುತ್ತಾ ಇತ್ತು. ಅದನ್ನು ಪರಿಹರಿಸಲು ಏನಾದರೂ ಮಾಡಬೇಕೆಂಬುದಾಗಿ ಅವರು ಯೋಚಿಸಿದಾಗ ಟೆಂಟ್ ಹಾಕಲು ಉಪಯೋಗಿಸುವ ಬಟ್ಟೆಯನ್ನು ಖರೀದಿ ಮಾಡಿ, ಆ ಬಟ್ಟೆ ಸುಲಭವಾಗಿ ಹರಿದು ಹೋಗದ ಹಾಗೆ ಅದನ್ನು ಸ್ತೋತ್ರ ಪ್ಯಾಂಟನ್ನು ಹೊಲಿದು ಅವರಿಗೆ ಕೊಟ್ಟರು. ಆ ಒಂದು ಸ್ತೋತ್ರ ಅವರು ಕಂಡು ಹಿಡಿದಂಥ ಆ ವಿಷಯದ ನಿಮಿತ್ತವಾಗಿ ಮುಂದೆ ಅದೊಂದು ನೀಲಿ ಜೀನ್ಸ್ ಎಂಬುದಾಗಿ ನಾವು ಹೇಳ್ತೀವಲ್ವ, ಆ ಜೀನ್ಸ್ ಪ್ಯಾಂಟ್ ಅದರ ಮೂಲಕವಾಗಿ ಕಂಡುಹಿಡ್ಕೊಂಡು ಸ್ತೋತ್ರ ಪ್ರಾರಂಭವಾಯಿತಂತೆ. ನೋಡ್ರಿ, ಒಬ್ಬ ವ್ಯಕ್ತಿ ಆ ಗಣಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಪ್ಯಾಂಟ್ ಹರಿದೋಗುತ್ತಂತೇಳಿ ಒಂದು ಟೆಂಟ್ ಬಟ್ಟೆಯನ್ನು ತೆಗೆದುಕೊಂಡು ಹೊಲಿದು ನಾವು ಏನಾದರೂ ಹೊಸ ಒಂದು ಆರಂಭವನ್ನು ಮಾಡೋಣ ಅಂತ ಮಾಡಿದಾಗ, ಇವತ್ತು ಎಲ್ಲರೂ ಜೀನ್ಸ್ ಪ್ಯಾಂಟ್ ಆಗದೆ ಇರೋರೇ ಇಲ್ಲ. ಎಲ್ಲರೂ ಜೀನ್ಸ್ ಪ್ಯಾಂಟ್. ನೋಡ್ರಿ, ಇವತ್ತು ಲೋಕಕ್ಕೇ ಅವನು ಮಾಡಿದ ಒಂದು ಕಾರ್ಯ ಸ್ತೋತ್ರ ಎಷ್ಟು ಪ್ರಸಿದ್ಧವಾಗಿದೆ. ಅದೇ ವಿಧದಲ್ಲಿ ದೇವ ಮಕ್ಕಳಾದಂಥ ನಮ್ಮನ್ನು ನೋಡಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುತ್ತೇನೆ. ನನ್ನ ಪ್ರೀತಿಯನ್ನು ತಿಳಿಸುವವರಾಗಿ ನಿಮ್ಮನ್ನು ಆರಿಸಿಕೊಂಡು ನಾನು ನಿಮ್ಮನ್ನು ಸ್ತೋತ್ರ ಉಪಯೋಗಿಸುತ್ತೇನೆ. ಬನ್ನಿ, ನನ್ನ ಸಂದೇಶವನ್ನು ಹೊತ್ತುಕೊಂಡು ಜನರಿಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಕರ್ತನು ಹೇಳುತ್ತಿದ್ದಾರೆ. ನೋಡ್ರಿ, ನಾವು ಇರುವ ಸ್ಥಳದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು. ನಾವು ಇರುವ ಸ್ಥಳದಲ್ಲಿ ಯೇಸು ಸ್ವಾಮಿಯ ಸ್ತೋತ್ರ ಅವರ ಕಾರ್ಯಗಳನ್ನು ತಿಳಿಸುವಾಗ ಹೇಗೆ ಒಂದು ಆ ವ್ಯಕ್ತಿ ಸ್ತೋತ್ರ ಒಂದು ಹೊಸ ಆವಿಷ್ಕಾರದ ನಿಮಿತ್ತವಾಗಿ ಒಂದು ಹೊಸ ಕಂಡುಹಿಡಿಯುವಿಕೆ ಉಂಟಾಯಿತು, ಅದೇ ವಿಧದಲ್ಲಿ ನಾವು ಸಹ ಸುವಾರ್ತೆಯನ್ನು ಸಾರುವಾಗ ಸ್ತೋತ್ರ ಏನಾದರೂ ಒಂದು ಸಾಕ್ಷಿ ಹೇಳ್ಬೋದು, ವಾಕ್ಯ ಹಂಚಿಕೊಳ್ಬೋದು, ಕರಪ್ರತಿಗಳನ್ನು ಕೊಡಬಹುದು, ಏನಾದರೂ ಒಂದು ನಾವು ಕರ್ತನಿಗಾಗಿ ಮಾಡುತ್ತಲೇ ಇರೋಣ. ಕರ್ತನ ಅದರ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾದರೆ ಕಣ್ಗಳನ್ನು ಮುಚ್ಚಿ ಹೇಳೋಣ, ಸ್ವಾಮಿ, ನನ್ನನ್ನು ಸೇವೆ ಮಾಡಬೇಕು, ನನ್ನನ್ನು ಸಹ ಮನುಷ್ಯರನ್ನು ಹಿಡಿಯೋರಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರೇಯರ್ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ಈ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ದಿನ ನಾವು ವಚನವನ್ನು ಕೇಳಿದ ಹಾಗೆ ಅಪ್ಪ ದೇವರೇ, ಅಪ್ಪ, ಹೇಗೆ ಸಾಧಾರಣ ಬೆಸ್ತರನ್ನು ನೀವು ಆಯ್ಕೆ ಮಾಡಿಕೊಂಡು ಸ್ವಾಮಿ ಅವರ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿದ್ರು, ಅದೇ ವಿಧದಲ್ಲಿ ನಮ್ಮನ್ನು ಸಹ ಆಯ್ಕೆ ಮಾಡಿಕೊಂಡು ನೀವು ದೊಡ್ಡ ಕಾರ್ಯಗಳನ್ನು ಮಾಡಿರಿ ದೇವರೇ. ನಾವು ನಿಮಗಾಗಿ ಜೀವಿಸಬೇಕು, ನಿಮ್ಮ ಸುವಾರ್ತೆಯನ್ನು ಸಾರಬೇಕು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಸಹ ಮನುಷ್ಯರನ್ನು ಹಿಡಿಯುವವರಾಗಿರೋಣ. ಈ ವಾಕ್ಯದ ಭಾಗದ ಮೂಲಕ ಕರ್ತನು ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.